ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಎಂಪಿಎಲ್ ಸೀಸನ್ 2 ದ ಕಿರೀಟ ಮುದ್ದೇಬಿಹಾಳ ಆರ್ಮಿ ತಂಡದ ಮುಡಿಗೆ. ವಿಜೇತ ತಂಡಕ್ಕೆ 2 ಲಕ್ಷ ರೂಪಾಯಿ, ರನ್ನರ್ ಅಪ್ ತಂಡಕ್ಕೆ ಲಕ್ಷ ರೂಪಾಯಿ ಬಹುಮಾನ. गुजारिश करता हूं कि आप जब मैदान में उतरते हैं तो बिल्कुल मुसम्मम इरादे से उतरें और क्रिकेट खेल रहे हैं तो बड़ी होशियारी और चालाकी के साथ खेलें। गेंद किधर आ रहा है, कैसे मारना, किस तरह मारना, जल्दबाजी ना करें और कोई दूसरे जो सामाइन जो क्या है उधर उधर खड़े होकर देख ले। ಪ್ರಾರಂಭ ಆಗ್ತದೆ. ಅಷ್ಟೊಂದು ಸುಂದರವಾದಂತ ಟ್ರಾಫಿ ಯಾರೇ ಗೆಲ್ಲಿ, ಈಗಾಗಲೇ ಹೇಳಿದ್ದಾರೆ ಮೌಲಾನವರು, ಯಾರೇ ಗೆಲ್ಲಿ ಬಹಳ ಸ್ಪರ್ಧಾತ್ಮಕವಾಗಿ ಈ ಗೆಲುವನ್ನ ಸೋಲನ್ನ ಸ್ವೀಕಾರ ಮಾಡಬೇಕು. ಸೋಲು ಗೆಲುವಿನ ಮೂಲ ಅನ್ನುವಂಥದ್ದೇ ನಾವೆಲ್ಲರೂ ತಿಳ್ಕೋಬೇಕು. ಅದು ಬಹಳ ಮುಖ್ಯ. ಎಲ್ಲಕ್ಕಿಂತ ಇವತ್ತು ನನಗೆ ಹೆಮ್ಮೆ ತಂದಂತ ವಿಷಯ ಏನಂದ್ರೆ, ಮುದ್ದೇಬಿಹಾಳದಲ್ಲಿ ಯುವಕರು ಈ ರೀತಿಯಾಗಿ ಸಂಘಟನೆ ಮಾಡಿ ಪ್ರೋತ್ಸಾಹ ನೀಡ್ತಾ ಇದ್ದಾರಲ್ಲ. ಮೊನ್ನೆ ನಮ್ಮ ಮದರಿಯವರು, ಮಲ್ಲಣ್ಣ ಅವರು ತಮ್ಮ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಾಡು ಮಾಡಿದ್ರು. ಬಹಳ ಸುಂದರವಾಗಿ, ನಾನು ಬಹಳ ಕಡೆ ಹೋಗಿದ್ದೇನೆ, ಆದರೆ ಅಷ್ಟು ಸುಂದರವಾಗಿ ಮತ್ತು ಬಹಳ ದಕ್ಷತೆಯಿಂದ ಒಂದು ಕಾರ್ಯಕ್ರಮ ನಡೆದಿದ್ದನ್ನು ನೋಡಿದ್ರೆ ನಿಜಕ್ಕೂ ಕೂಡ ನನಗೆ ಮುದ್ದೇಬಿಹಾಳದ ಬಗ್ಗೆ ಮತ್ತು ಸಂಘಟಕರ ಬಗ್ಗೆ ಬಹಳ ಹೆಮ್ಮೆ ಅನಿಸುತ್ತೆ. ಮುದ್ದೇಬಿಹಾಳ ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ ಎಂಪಿಎಲ್ ಸೀಸನ್ 2 ದ ಆವೃತ್ತಿ ಹೊನಲು ಬೆಳಕಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಶರಣು ಬೂದಿಯಾಳಮಠ್ ಅವರ ಮಾಲೀಕತ್ವದ ಮುದ್ದೇಬಿಹಾಳ ಆರ್ಮಿ ತಂಡದ ಆಟಗಾರರು ಚಾಂಪಿಯನ್ಸ್ ಆಗಿ ಹೊರಹೊಮ್ಮುವ ಮೂಲಕ ಎಂಪಿಎಲ್ ಸೀಸನ್ 2 ದ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಬುಧವಾರ ರಾತ್ರಿ ನಡೆದ ಫೈನಲ್ ಪಂದ್ಯದಲ್ಲಿ ಪುರುಷರ ಸದಸ್ಯ ರಿಯಾಜ್ ದವಳಗಿ ಮಾಲೀಕತ್ವದ ದವಳಗಿ ಲಯನ್ಸ್ ತಂಡವನ್ನು ಮಣಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಫೈನಲ್ ಪಂದ್ಯದ ಸ್ಕೋರ್ ಕಾರ್ಡ್. ಫೈನಲ್ ಪಂದ್ಯಕ್ಕೆ 12 ಓವರ್ಗಳನ್ನು ನಿಗದಿಗೊಳಿಸಲಾಗಿತ್ತು. ಆರಂಭದಲ್ಲಿ ಟಾಸ್ ಗೆದ್ದ ದವಳಗಿ ಲಯನ್ಸ್ ತಂಡದವರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು. ಮೊದಲು ಬ್ಯಾಟ್ ಮಾಡಿದ ಮುದ್ದೇಬಿಹಾಳ ಆರ್ಮಿ ತಂಡದ ರಿಯಾಜ್ ಹುಣಗುಂದ್ 22 ರನ್ಗಳ ಸಹಾಯದಿಂದ 11.4 ಓವರ್ಗಳಲ್ಲಿ ಎಲ್ಲ ವಿಕೆಟ್ ಕಳೆದುಕೊಂಡು 83 ರನ್ಗಳಿಗೆ ಆಲ್ಔಟ್ ಆಯಿತು. 72 ಎಸೆತಗಳಲ್ಲಿ 84 ರನ್ಗಳ ಗುರಿಯನ್ನು ಬೆನ್ನತ್ತಿದ ದವಳಗಿ ಲಯನ್ಸ್ ತಂಡದ ಆಟಗಾರರು ಮುದ್ದೇಬಿಹಾಳ ಆರ್ಮಿ ತಂಡದ ಬೌಲಿಂಗ್ ದಾಳಿಗೆ ತತ್ತರಿಸಿ 11 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು 61 ರನ್ ಗಳಿಸುವ ಮೂಲಕ 27 ರನ್ಗಳಿಂದ ಸೋಲನ್ನು ಬೀಸಿದರು. ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದಿದ್ದ ಮುದ್ದೇಬಿಹಾಳ ಆರ್ಮಿ ತಂಡದ ಆರಂಭಿಕ ಬ್ಯಾಟ್ಸ್ಮನ್ಗಳು ನಿಧಾನಗತಿಯ ಆಟವಾಡಿದರು. ಮಧ್ಯಮ ಕ್ರಮಾಂಕದ ಆಟಗಾರರು ತಂಡದ ಮೊತ್ತವನ್ನು ಹೆಚ್ಚಿಸಿದರು. ಪಿಚ್ ಬೌಲಿಂಗ್ಗೆ ಸಹಕರಿಸುತ್ತಿದ್ದ ಕಾರಣ ರನ್ ಗಳಿಸಲು ಬ್ಯಾಟ್ಸ್ಮನ್ಗಳು ತಿಣುಕಾಡಿದರು. ಇಡೀ ಪಂದ್ಯದಲ್ಲಿ ಕೇವಲ 3 ಸಿಕ್ಸ್ 9 ಬೌಂಡ್ರಿಗಳು ದಾಖಲಾದವು. ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಫೈಸಲ್ ತಾಳಿಕೊಟ್ಟಿ, ಬೆಸ್ಟ್ ಬೌಲರ್ ಆಗಿ ಚಾಂದ್ ಮಕಾಂದಾರ್, ಬೆಸ್ಟ್ ವಿಕೆಟ್ ಕೀಪರ್ ಆಗಿ ಇಲಿಯಾಸ್ ದೇಸಾಯಿ ಹಾಗೂ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ರಿಯಾಜ್ ಹುಣಗುನ್ ಹಾಗೂ ಬೆಸ್ಟ್ ಆಲ್ರೌಂಡರ್ ಆಗಿ ರಂಜಾನ್ ನದಾಫ್ ಪ್ರಶಸ್ತಿ ಬಾಚಿಕೊಂಡರು. ಸ್ಕೋರರ್ ಆಗಿ ದಾವಲ್ ಗೊರ್ಸಂಗಿ, ಅಂಪೈರ್ ಆಗಿ ಸಂತೋಷ್ ಬಾಗವಾಡಿ, ಯಮನೂರಿ ಬಾಗಲ್ಕೋಟ್, ಸಂತೋಷ್ ಇಟಿಮನಿ ಹಾಗೂ ಪಂದ್ಯದ ವೀಕ್ಷಕ ವಿವರಣೆಕಾರರಾಗಿ ಬರ್ಕತ್ ನಾಲತ್ವಾಡ್, ಮೀರಾ ಕಾಟೆವಾಡಿ ಕಾರ್ಯನಿರ್ವಹಿಸಿದರು. ಇದಕ್ಕೂ ಮುನ್ನ ಮಾಜಿ ಶಾಸಕ ಸಿಎಸ್ ನಾಡಗೌಡ್ ಅಪ್ಪಾಜಿ ಫೈನಲ್ ಪಂದ್ಯಕ್ಕೆ ಚಾಲನೆ ನೀಡಿದರು. ಪ್ರಮುಖರಾದ ಗುರು ತಾರ್ನಾಳ್, ಮೌಲಾನಾ ನಿಸಾರ್ ಅಹಮದ್, ಜಾಮಿಯಾ ಸಂಗಮ ದೇವರಹಳ್ಳಿ, ರಸೂಲ್ ದೇಸಾಯಿ, ಎಂಬಿ ನಾವದಗಿ, ವೈಎಚ್ ವಿಜಯಕರ್, ರಾಜು ರಾಯಗೌಡ್, ಪತ್ರಕರ್ತರಾದ ಶಂಕರ್ ಹೆಬ್ಬಾಳ್, ಮಹಾಬಲೇಶ್ ಗಡೇರ್, ಗುಲಾಂ ಮೊಹಮ್ಮದ್ ದಫೇದಾರ್, ನಾರಾಯಣ ಮ್ಯಾಚಾರಿ, ಪಿವೈ ಮುರಾಳ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಹುಮಾನ ವಿತರಣೆ. ವಿಜೇತ ಮುದ್ದೇಬಿಹಾಳ ಆರ್ಮಿ ತಂಡಕ್ಕೆ ಪಿಎಸ್ಐ ಮಲ್ಲಪ್ಪ ಮಡ್ಡಿ ಹಾಗೂ ಗುರಡ್ಡಿ ಪೆಟ್ರೋಲಿಯಂನ ಮಾಲೀಕ ಜಿಎಸ್ ಗುರಡ್ಡಿ, ಪುರುಷರ ಸದಸ್ಯ ಮಹಬೂಬ್ ಗೋಸಂಗಿ, ಮಾಜಿ ಸದಸ್ಯ ಕಾಮರಾಜ್ ಬಿರಾದರ್, ಪಿಂಟು ಸಾಲಿಮಿನಿ, ಪ್ರಮುಖರಾದ ಹುಸೇನ್ ಮುಲ್ಲಾ, ಹುಲ್ಗೇಶ್ ನಾಯ್ಕ್ ಮಕ್ಕಳ, ಪ್ರಭು ದೇಸಾಯಿ ನಡಹಳ್ಳಿ ಪ್ರಶಸ್ತಿ ಪ್ರದಾನ ಮಾಡಿದರು. ವಿಜೇತ ತಂಡಕ್ಕೆ 2 ಲಕ್ಷ ರೂಪಾಯಿ ನಗದು ಹಣ ಹಾಗೂ ಆಕರ್ಷಕ ಟ್ರೋಫಿ, ರನ್ನರ್ ಅಪ್ ಸ್ಥಾನ ಪಡೆದ ದವಳಗಿ ಲಯನ್ಸ್ ತಂಡಕ್ಕೆ 1 ಲಕ್ಷ ರೂಪಾಯಿ ಟ್ರೋಫಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವಿಜೇತ ತಂಡದ ಮಾಲೀಕ ಶರಣು ಬೂದಿಯಾಳಮಠ್, ಸಾಹಿದ್ ದೇಸಾಯಿ, ಶಬ್ಬೀರ್ ಪಡ್ನೂರ್, ಮೈನುದ್ದೀನ್ ನಾಯ್ಕೋಡಿ, ಅಲ್ಲಾಬಕ್ಷ್ ಕುಂಟೋಜಿ, ಶರಣು ಪಡದಾಳಿ, ಮಂಜುನಾಥ್ ಅಬ್ಯಾಳಮಠ್, ಯಾಸೀನ್ ಮಕಾಂದಾರ್, ಪರಶುರಾಮ್ ನಾಲ್ತ್ವಾಡ್, ಬಲವೀನ್ ನಾಯ್ಕ್ ಮಕ್ಕಳ, ಸಂಗಪ್ಪ ಮೇಲಿನಮನಿ ಮತ್ತಿತರರು ಪಾಲ್ಗೊಂಡಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ.
ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.